ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನು ಕಲಿಸಿಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತು ರೈಲ್ವೆ ಇಲಾಖೆಯಲ್ಲಿ ಕರೆದಿರುವಂತಹ 32,000 ಚಿಲ್ಲರ ಹುದ್ದೆಗಳಿಗೆ ಯಾವ ರೀತಿಯಾಗಿ ಇವತ್ತು ಮೊಬೈಲ್ ಫೋನ್ ನಲ್ಲೇ ಉಚಿತವಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನುವಂತಹ ವಿಧಾನವನ್ನ ನಿಮ್ಗೆ ಕಂಪ್ಲೀಟ್ ಆಗಿ ಆನ್ಲೈನ್ ಅರ್ಜಿ ಸಲ್ಲಿಸುವಂತಹ ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ಕಲಿಸಿಕೊಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ. ಇವತ್ತು ರೈಲ್ವೆ ಇಲಾಖೆ ಕರೆದಿರುವಂತಹ ನೇಮಕಾತಿಗಳಿಗೆ ಇವತ್ತು SSLC ಅಥವಾ ITI ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳು ಇದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ಅವಾಗ ನಾವೇನ್ ಮಾಡಬಹುದು, ಇಲ್ಲಿಂದ RRB ಅಂತ ಅಷ್ಟೇ ಟೈಪ್ ಮಾಡ್ಕೋಬೇಕು. ಹೋಮ್ ಪೇಜ್ ಅಲ್ಲಿ ನಿಮಗೆ ಸಂಪೂರ್ಣವಾಗಿ ರೈಲ್ವೆ ರಿಕ್ವೈರ್ಮೆಂಟ್ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಓಕೆ, ಈ ರೀತಿಯಾಗಿ ನಮಗೆ ಇನ್ನೊಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆದಾಗ ಇಲ್ಲಿ ನಾವು ಏನ್ ಮಾಡಬಹುದು ಅಂದ್ರೆ, ಕೆಲವೊಂದಿಷ್ಟು ನೋಟಿಫಿಕೇಶನ್ ಗಳು ಕೂಡ ನಾವು ಸಂಪೂರ್ಣವಾಗಿ ಇಲ್ಲಿಂದ ನೋಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರುತ್ತೆ. ಇಲ್ಲ ಸರ್, ಡೈರೆಕ್ಟ್ ಆಗಿ ನಾನು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬಹುದು, ಇಲ್ಲಿ ಅಪ್ಲೈ ಅಂತ ಬಂದಾಗ ಕ್ರಿಯೇಟ್ ಅಕೌಂಟ್ ಅಂತ ಇರುತ್ತೆ, ಆಲ್ರೆಡಿ ಹ್ಯಾವ್ ಎ ಅಕೌಂಟ್ ಅಂತ ಇರುತ್ತೆ. ಅಂದ್ರೆ ಇದಕ್ಕಿಂತ ಮುಂಚೆ ನೀವೇನಾದ್ರೂ ರೈಲ್ವೆ ಇಲಾಖೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ಯಾ ಆದಲ್ಲಿ ನೀವು ಆಲ್ರೆಡಿ ಹ್ಯಾವ್ ಎ ಅಕೌಂಟ್ ಅಂತ ಹೇಳ್ಬಹುದು. ಇಲ್ಲ ಸರ್, ಇದೇ ಮೊದಲ ಬಾರಿಗೆ ನಾನು ರೈಲ್ವೆ ಇಲಾಖೆಯಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ ಅಂದ್ರೆ ನೀವು ಇಲ್ಲಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಮಾಡಿದ ನಂತರ ಇಲ್ಲಿ ಏನ್ ಹೇಳ್ತಾರೆ ಅವರು, ಇಲ್ಲಿ ಹೇಳುವಂತ ಮಾಹಿತಿ ಮಾಡಿದ ನಂತರ ಇಲ್ಲೇನ್ ಹೇಳ್ಕೊಡ್ತಾರೆ ಅಂದ್ರೆ, ನೀವು ಕೆಲವೊಂದಿಷ್ಟು ನಿಮ್ಮ ಒಂದು ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ಬೇಕಂದ್ರೆ ಕೆಲವೊಂದಿಷ್ಟು ಬೇಸಿಕ್ ಮಾಹಿತಿಯನ್ನು ನೀವು ಇಲ್ಲಿ ಸಂಪೂರ್ಣವಾಗಿ ಫಿಲ್ ಮಾಡ್ಬೇಕಾಗತ್ತೆ. ಅವಾಗ ನೀವೇನ್ ಮಾಡ್ಬೇಕು, ಅವಾಗ ಇಲ್ಲಿಂದ ಕಂಟ್ರಿ ಆಫ್ ನ್ಯಾಷನಾಲಿಟಿ ಅಂತ ಬಂದಿರತ್ತೆ. ಅವಾಗ ನೀವು ಇಂಡಿಯನ್ಸ್ ಅಂದ್ರೆ ನಾವು ಭಾರತದಿಂದ ಅರ್ಜಿಯನ್ನು ಸಲ್ಲಿಸ್ತಾ ಇದೀವಿ ಅಂದ್ರೆ ಇಂಡಿಯನ್ಸ್ ಅಂತ ಹೇಳ್ಬೇಕು. ಜೊತೆಗೆ ಇಲ್ಲಿಂದ ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ. ನಿಮ್ಮ 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುವಂತಹ ಮಾಹಿತಿಯನ್ನ ನೀವು ಇಲ್ಲಿ ಫಿಲ್ ಮಾಡಬೇಕು. ಅಂದ್ರೆ 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಹೆಸರಿದೆಯೋ ಅದೇ ರೀತಿಯಾಗಿ ಹೆಸರನ್ನ ಟೈಪ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ರೀಟೈಪ್ ನೇಮ್ ಅಂದ್ರೆ ಇನ್ನೊಂದು ಸರ್ತಿ ಆ ಒಂದು ಹೆಸರನ್ನ ಟೈಪ್ ಮಾಡ್ಕೋಬೇಕು. ಮತ್ತೆ ಯು ಹ್ಯಾವ್ ಚೇಂಜ್ ಯುವರ್ ನೇಮ್ ಅಂತ ಕೇಳುತ್ತೆ. ಸಪೋಸ್ ನಿಮ್ಮ ಹೆಸರು ಏನಾದ್ರೂ ನೀವು ಚೇಂಜ್ ಬಯಸ್ತೀರಾ ಅಂತ ಕೇಳುತ್ತೆ. ಅವಾಗ ಇಲ್ಲ ಸರ್, ಸೇಮ್ ಹೆಸರಿತ್ತು ಅಂದ್ರೆ ನೋ ಅಂತ ಹೇಳ್ಬೇಕು. ಅದಾದ ನಂತರ ನಿಮ್ಮ ಜನ್ಮ ದಿನಾಂಕ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ಜನ್ಮ ದಿನಾಂಕ ಇದ್ದಿರತ್ತೋ ಇದೇ ರೀತಿಯಾಗಿ ನೀವು ಜನ್ಮ ದಿನಾಂಕವನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಮಾಡಿದ ನಂತರ ಅದೇ ಜನ್ಮ ದಿನಾಂಕ ಮತ್ತೊಮ್ಮೆ ಜನ್ಮ ದಿನಾಂಕವನ್ನ ಹಾಕೊಳ್ಳಿ. ಅಂದ್ರೆ 2 ಸಾರಿ ಹಾಕ್ಬೇಕಾಗಿರುವಂತದ್ದು. ಆಮೇಲೆ ಮತ್ತೆ ಇಲ್ಲಿಂದ ಜೆಂಡರ್ ಮೇಲ್ ಅಥವಾ ಹೆಣ್ಣು ಅಥವಾ ಗಂಡು ಅಂತ ಕೇಳುತ್ತೆ. ಮೇಲ್ ಮತ್ತೆ ಈ ಕಡೆ ಕೂಡ ನೀವು ಮೇಲ್ ಸೆಲೆಕ್ಷನ್ ಮಾಡ್ಕೋಬೇಕು. ಅದಾದ ನಂತರ ಫಾದರ್ ನೇಮ್ ಬರುತ್ತೆ. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನಿದೆ ಅದೇ ಡೀಟೇಲ್ಸ್ ಅನ್ನ ಇಲ್ಲಿ ಹಾಕಬೇಕು. ಓಕೆ, ಆಧಾರ್ ಕಾರ್ಡ್ ಒಳಗೆ ಇದ್ದಿದ್ದು ಹಾಕ್ತೀನಿ, ನಾನು ಬೇರೆ ಡಾಕ್ಯುಮೆಂಟ್ಸ್ ಒಳಗೆ ಇದ್ದಿದ್ದು ಹಾಕ್ತೀನಿ ಅಂದ್ರೆ ನಡೆಯೋದಿಲ್ಲ. ಓಕೆ, ಯಾಕೆಂದ್ರೆ ಅವರು ಮೇಲ್ಗಡೆನೆ ಮೆನ್ಷನ್ ಮಾಡಿದ್ದಾರೆ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನ್ ಹೆಸರಿದೆಯೋ ಅದೇ ಒಂದು ಹೆಸರನ್ನ ನೀವು ಇಲ್ಲಿ ಫಿಲ್ ಮಾಡ್ತಾ ಹೋಗ್ಬೇಕು. ಅದಾದ ನಂತರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂದ್ರೆ ನಿಮ್ಮ ಒಂದು ಅಡ್ರೆಸ್ ಅನ್ನ ಹಾಕಬೇಕು. ಓಕೆ, ಇಲ್ಲಿಂದ ನೀವೇನ್ ಮಾಡ್ಬೇಕಾಗುತ್ತೆ, ನಿಮ್ಮ ಒಂದು ಇಮೇಲ್ ಅಡ್ರೆಸ್ ಹಾಕೊಳ್ಳಿ. ಇಮೇಲ್ ಅಡ್ರೆಸ್ ಗೆ ಒಂದು OTP ಬರುತ್ತೆ. ಆ ಒಂದು OTP ಅನ್ನ ನೀವೇನ್ ಮಾಡ್ಬೇಕು, ಇಲ್ಲಿ ತಂದು ಫಿಲ್ ಮಾಡ್ಕೊಂಡು ವೆರಿಫೈ ಮಾಡ್ಕೋಬೇಕು. ಅದಾದ ನಂತರ ಮೊಬೈಲ್ ನಂಬರ್ ಹಾಕೊಳ್ಳಿ. ಮೊಬೈಲ್ ನಂಬರ್ಗೂ ಕೂಡ ಒಂದು OTP ಬರುತ್ತೆ. ಆ ಒಂದು OTP ಕೂಡ ನೀವು ವೆರಿಫೈ ಮಾಡಬೇಕು. ಓಕೆ, ವೆರಿಫೈ ಮಾಡಿದ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಕೆಳಗಡೆ ಹಾಕಬೇಕು. ಆಧಾರ್ ಕಾರ್ಡ್ ನಂಬರ್ ಹಾಕಿದ ನಂತರ ಆ ಒಂದು ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಆ ಒಂದು OTP ಅನ್ನ ಇಲ್ಲಿ ಹಾಕಿ ವೆರಿಫಿಕೇಶನ್ ಮಾಡ್ಕೊಂಡು ನೀವೇನ್ ಮಾಡಬೇಕು, ಮುಂದಿನ ವಿಧಾನವನ್ನ ನೀವು ಕಂಪ್ಲೀಟ್ ಆಗಿ ಎಲ್ಲವನ್ನು ಕೂಡ ಹಾಕಿದ ನಂತರ ನಿಮ್ಮ ಒಂದು ಈ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಇಲ್ಲಿ ನೀವು ಒಂದು ಪಾಸ್ವರ್ಡ್ ಅಂದ್ರೆ ನಿಮ್ಗೆ ನೆನಪಿರುವಂತ ಒಂದು ಪಾಸ್ವರ್ಡ್ ಅನ್ನ ನೀವೇನ್ ಮಾಡಬೇಕು, ಇಲ್ಲಿ ಹಾಕೋಬೇಕಾಗುತ್ತೆ. ಹಾಕಿದ ನಂತರ ಈ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಪ್ರಿವ್ಯೂ ಅಂಡ್ ಎ ಕ್ರಿಯೇಟ್ ಅಕೌಂಟ್ ಅಂತ ಇರುತ್ತೆ. ನೀವು ಇದರ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಓಕೆ, ನಾನು ಎಲ್ಲವನ್ನು ಕೂಡ ಹಾಕಿದ ನಂತರ ಪ್ರಿವ್ಯೂ ಅಂಡ್ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದಾನೆ. ಓಕೆ, ಸಬ್ಮಿಟ್ ಮಾಡ್ತಿದ್ದಾನೆ. ನಿಮ್ಗೆ ಇನ್ನೊಂದು ಪೇಜ್ ಕೂಡ ಸಂಪೂರ್ಣವಾಗಿ ನಮ್ಮ ಒಂದು ಪರ್ಸನಲ್ ಇನ್ಫಾರ್ಮೇಶನ್ ನಾವು ಏನ್ ಮಾಹಿತಿಯನ್ನು ಕೊಟ್ಟಿದ್ದೇವೋ ಈ ಕೊಟ್ಟಿರುವಂತಹ ಮಾಹಿತಿಯಲ್ಲಿ ಏನಾದ್ರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಾದ್ರೂ ತಪ್ಪುಗಳನ್ನ ಹಾಕಿದೀವಾ ಅನ್ನುವಂತ ಮಾಹಿತಿಯನ್ನ ಸ್ವಲ್ಪ ಸಮಾಧಾನದಿಂದ ಪರಿಶೀಲನೆ ಮಾಡ್ಕೋಬೇಕು. ಇಲ್ಲ ಸರ್, ಯಾವುದೇ ರೀತಿಯಿಂದ ತಪ್ಪಿಲ್ಲ, ನಾನು ಕರೆಕ್ಟ್ ಆಗಿ ಫಿಲ್ ಮಾಡಿದ್ದೀನಿ ಅಂದ್ರೆ ಈ ಒಂದು ಡಿಕ್ಲೇರೇಷನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಇಲ್ಲ ಸರ್, ಇದರಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ತಂದೆ ಹೆಸರಲ್ಲಿ ಒಂದು ಸ್ಪೆಲ್ಲಿಂಗ್ ಆಗಿರಬಹುದು ಅಥವಾ ಏನೋ ಒಂದು ಮಿಸ್ಟೇಕ್ ಆಗಿತ್ತು ಅಂದ್ರೆ ವಾಪಸ್ ಎಡಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವು ಒಂದ್ಸಾರಿ ತಿದ್ದುಪಡಿ ಮಾಡ್ಕೊಂಡು ಮತ್ತೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಅವಾಗ ನೀವು ಏನ್ ಮಾಡಬೇಕು, ಬೇಸಿಕ್ಲಿ ಮೊದಲೇ ನೋಡ್ಕೊಂಡು ಏನ್ ಮಾಡಬೇಕು, ಕ್ರಿಯೇಟ್ ಅಕೌಂಟ್ ಮೇಲೆ ಸಂಪೂರ್ಣವಾಗಿ ಈಗ ಕರೆಕ್ಟ್ ಆಗಿತ್ತು ಅಂದ್ರೆ ಕ್ರಿಯೇಟ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ನೋಡಬಹುದು ಸಂಪೂರ್ಣವಾಗಿ ನಾವು ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿದ ನಂತರ ನಿಮ್ಮ ಒಂದು ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್ ನೀವೇನಾದ್ರೂ ಸೇವ್ ಮಾಡಿದ್ದೆ ಆದಲ್ಲಿ ಈ ರೀತಿಯಾಗಿ ಕಾಣಿಸ್ತಾ ಇರುತ್ತೆ. ಅಂದ್ರೆ ನಿಮ್ಮ ಯೂಸರ್ ಐಡಿ ಪಾಸ್ವರ್ಡ್ ಏನಾಗಿರುತ್ತೆ ಅಂದ್ರೆ ನಿಮ್ಮ ಒಂದು ಇಮೇಲ್ ಐಡಿ ಆಗಿರಬಹುದು ಅಥವಾ ನೀವು ಕೊಟ್ಟಿರುವಂತಹ ಮೊಬೈಲ್ ನಂಬರ್ ಏನಾಗಿರುತ್ತೆ ಒಂದು ಯೂಸರ್ ಐಡಿ ಆಗಿರುತ್ತೆ. ನೀವು ಆಗ್ಲೇ ಕೊಟ್ಟಿರುವಂತಹ ಒಂದು ಪಾಸ್ವರ್ಡ್ ಅನ್ನ ನೀವು
ನೆನ್ಪಿಟ್ಕೋರಿ ಅಂತ ನಾನು ಹೇಳಿದೆ. ಆ ಒಂದು ಪಾಸ್ವರ್ಡ್ ಅನ್ನು ನೀವು ಕೆಳಗಡೆ ಹಾಕೊಂಡು ಇಲ್ಲಿ ಐ ಆಮ್ ನಾಟ್ ಎ ರೀಬೂಟ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಲಾಗಿನ್ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಅಪ್ಲಿಕೇಶನ್ ಮೆನು ಸಂಪೂರ್ಣವಾಗಿ ನಮಗೆ ಓಪನ್ ಆಗುತ್ತೆ. ಓಕೆ, ನಾನು ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ವ್ಯಾಲಿಡ್ ಕ್ಯಾಪ್ಚರ್ ಅಂತ ಬರ್ತಾ ಇದೆ. ಇದು ಕಂಪ್ಲೀಟ್ ಆಗಿ ರೀಬೂಟ್ ಆಗಬೇಕು, ಅಲ್ಲಿವರೆಗೂ ವೇಟ್ ಮಾಡಿ. ಓಕೆ, ಇದು ಸಕ್ಸಸ್ಫುಲ್ ಆದ ನಂತರ ನೀವು ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ನೋಡಬಹುದು ಲಾಗಿನ್ ಮಾಡ್ತಿದ್ದಾನೆ. ನಮಗೆ ಈ ರೀತಿಯಾಗಿ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಇದರಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ಕೆಲವೊಂದಿಷ್ಟು ಕಂಡೀಷನ್ಸ್ ಗಳನ್ನ ಹೇಳಿರ್ತಾರೆ. ಅಂದ್ರೆ ಈ ಒಂದು ರೈಲ್ವೆ ಎಕ್ಸಾಮ್ ಯಾವೆಲ್ಲ ಭಾಷೆಯಲ್ಲಿ ನಿಮಗೆ ಬರೀಲಿಕ್ಕೆ ಎಕ್ಸಾಮಿನೇಷನ್ ಇದ್ದಿರುತ್ತೆ. ಸಿಬಿಟಿ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಕ್ಸ್ಟ್ ಇದ್ದಿರುತ್ತೆ. ಅದು ನಿಮಗೆ ಕನ್ನಡ ಮತ್ತೆ ಇಂಗ್ಲಿಷು ಮತ್ತೆ ಎಲ್ಲ ಭಾಷೆಯಲ್ಲಿ ಕೂಡ ಈ ಒಂದು RRB ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಇದ್ದಿರುತ್ತೆ. ಅಂದ್ರೆ ಇಲ್ಲಿ ನೋಟಿಫಿಕೇಶನ್ ಇದ್ದಿರುತ್ತೆ. ಈ ಒಂದು ನೋಟಿಫಿಕೇಶನ್ ಕಂಪ್ಲೀಟ್ ಆಗಿ ಓದ್ಕೊಂಡು ನೀವೇನ್ ಮಾಡ್ಬೇಕು, ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಅವಾಗ ನಾನೇನ್ ಮಾಡ್ತೀನಿ, ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಇಲ್ಲಿ ಆನ್ಲೈನ್ ಅಪ್ಲೈ ಅಂತ ಇದ್ದಿರುತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ನೀವೇನ್ ಮಾಡ್ಬೇಕು, ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನ ಕೇಳ್ತಾ ಇರತ್ತೆ. ಅವಾಗ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿಂದ ನೋಟಿಫಿಕೇಶನ್ ಬರ್ತಾ ಇರತ್ತೆ. ಯಾವೆಲ್ಲ ನೋಟಿಫಿಕೇಶನ್ ಗಳಿಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದೀರಾ ಅಂತ ಕೇಳುತ್ತೆ. ನಾನು ನನ್ಗೆ ಅಪ್ಲೈ ಆಗುವಂತ 2 ನೋಟಿಫಿಕೇಶನ್ ಗಳನ್ನ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಅಂದ್ರೆ ಇಲ್ಲಿ ಏನಿರತ್ತಪ್ಪ ಅಂದ್ರೆ 22/2/2025 ಕ್ಲೋಸ್ ಆಗುವಂತ ಒಂದು ದಿನಾಂಕದಲ್ಲಿ ಇಲ್ಲಿ 32,000 ಚಿಲ್ಲರ್ ಹುದ್ದೆಗಳಿಗೆ ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಈ ಒಂದು ನೋಟಿಫಿಕೇಶನ್ ವನ್ನ ನೀವು ಸಂಪೂರ್ಣವಾಗಿ ನೋಡಬಹುದು. ಇದರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಆ ಒಂದು ನೋಟಿಫಿಕೇಶನ್ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಓಪನ್ ಆಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಓಕೆನಾ, ಅಂದ್ರೆ ಎಷ್ಟು ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡ್ತಾ ಇದ್ದಾರೆ, ಕೊನೆಯ ದಿನಾಂಕ ಯಾವುದಿದೆ, ಎಲ್ಲವನ್ನು ಕೂಡ 32,438 ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದೀರಿ ಅಂತ ಅರ್ಥ. ಓಕೆನಾ, ಅಂದ್ರೆ ನಿಮ್ಗೆ 2 ಅಪ್ಲೈ ಆಗುತ್ತೆ ಅಂದ್ರೆ ನೀವು 2 ಕೂಡ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಇಲ್ಲಿ ಮೊದಲಿಗೆ ಒಂದನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ನಾನು 32,000 ಹುದ್ದೆಗಳಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿಂದ ಏನ್ ಮಾಡ್ಬೇಕು, ಸೆಲೆಕ್ಷನ್ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಂತ ಬಯಸ್ತಾ ಇದ್ದೀರೋ ಅವಾಗ ನೀವೇನ್ ಮಾಡ್ಬೇಕು, ಇಲ್ಲಿ ಕೋಲ್ಕತ್ತಾ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ನೀವೆಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆಯೋ ನಾನು ಬೆಂಗಳೂರನ್ನ ಸೆಲೆಕ್ಷನ್ ಮಾಡ್ಕೋತಾ ಇದ್ದೇನೆ. ಓಕೆ, ಮಾಡಿದ ನಂತರ ಮೊದಲಿಗೆ ಒಂದನ್ನ ಅಪ್ಲಿಕೇಶನ್ ಹಾಕೊಳ್ಳೋಣ, ಆಮೇಲೆ 2ನೇ ಆಪ್ಷನ್ಸ್ ಅನ್ನ ನಾವು ಚೂಸ್ ಮಾಡ್ಕೊಳ್ಳೋಣ ಅಂತೆ. ಓಕೆ, ಮೊದಲಿಗೆ 32,000 ಚಿಲ್ಲರ್ ಇರುವಂತಹ ಹುದ್ದೆಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡೋಣ. ಅಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಬಿಟ್ಟಿರುವಂತಹ ಎಲ್ಲವನ್ನು ಕೂಡ ನೋಡ್ಲಿಕ್ಕೆ ಸಿಗುತ್ತೆ ನಿಮ್ಗೆ. ಇಲ್ಲಿಂದ ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಮಾಡಿದ ನಂತರ ಇಲ್ಲಿಂದ ನೀವೇನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಏನ್ ಮಾಡ್ಬೇಕು, ಓಕೆ ನೋಡಬಹುದು ಇದರಲ್ಲಿ ನಾವು ಏನ್ ಮಾಡಬಹುದು ಅಂದ್ರೆ ಆಲ್ರೆಡಿ ಒಂದು ಅಕೌಂಟ್ ಅನ್ನ ನಾವು ಒಂದು ವೆರಿಫಿಕೇಶನ್ ಮಾಡಿರ್ತೀವಿ. ಆಧಾರ್ ಕಾರ್ಡ್ ಡೀಟೇಲ್ಸ್ ಹಾಕಿ ಕೆಲವೊಂದು ಡೀಟೇಲ್ಸ್ ಕೂಡ ಆಟೋಮೆಟಿಕ್ ಆಗಿ ಇದರಲ್ಲಿ ಫಿಲ್ ಆಗಿ ಬಂದಿರುತ್ತೆ. ಇದರಲ್ಲಿ ನಾವು 5 ವಿಧಾನಗಳನ್ನ ಕಂಪ್ಲೀಟ್ ಮಾಡಬೇಕಾಗಿರುವಂತದ್ದು. ಒಂದು ಪರ್ಸನಲ್ ಡೀಟೇಲ್ಸ್ ಅಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ಆಡ್ ಮಾಡಬೇಕು, ಅದರ್ ಡೀಟೇಲ್ಸ್ ಆಗಬೇಕು, ಮತ್ತೆ ಎಜುಕೇಶನ್ ಅಂಡ್ ಕ್ವಾಲಿಫಿಕೇಶನ್ ಆಗಬೇಕು, ಅಪ್ಲೋಡ್ ಪ್ರೊಫೈಲ್ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದ ನಂತರ ಒಂದು ಪ್ರಿಫರೆನ್ಸ್ ಅಂಡ್ ವ್ಯೂ ಅಂತ ನೀವು ಸಬ್ಮಿಟ್ ಆಗಿ ಕ್ಲಿಕ್ ಅನ್ನ ಮಾಡಿಕೊಂಡು ಕಂಪ್ಲೀಟ್ ಅನ್ನ ಮಾಡ್ಕೋಬಹುದು. ಇವು 5 ವಿಧಾನಗಳನ್ನ ನಾವು ಅನುಸರಿಸಬೇಕಾಗಿರುವಂತದ್ದು. ಅವಾಗ ನೀವೇನ್ ಮಾಡ್ಬೇಕು, ನಿಮ್ ಪರ್ಸನಲ್ ಡೀಟೇಲ್ಸ್ ಏನ್ ಕೇಳುತ್ತೆ ಅವಾಗ ನಾವು ಆಲ್ರೆಡಿ ನಾವು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡುವಂತ ಸಮಯದಲ್ಲಿ ಹಾಕಿದೀವಿ. ಈ ಒಂದು ಪೇಜ್ ಅನ್ನ ಸ್ವಲ್ಪ ನಾನು ಕೆಳಗಡೆ ತಗೋತೇನೆ. ಓಕೆ, ನಾನು ಸಂಪೂರ್ಣವಾಗಿ ಕೆಳಗಡೆ ತಗೊಂಡಾಗ ಯಾಕಂದ್ರೆ ಪರ್ಸನಲ್ ಡೀಟೇಲ್ಸ್ ಅಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ಫಿಲ್ ಮಾಡದೇ ಇರಬಹುದು. ಹಾಗಾಗಿ ಆ ಒಂದು ಪರ್ಸನಲ್ ಡೀಟೇಲ್ಸ್ ಕೂಡ ನೀವೇನ್ ಮಾಡ್ಬೇಕು, ಸಂಪೂರ್ಣವಾಗಿ ಡೀಟೇಲ್ಸ್ ಅನ್ನ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿಂದ ನಿಮ್ಮ ಒಂದು ರಿಲಿಜನ್ಸ್ ಅನ್ನ ಹಿಂದೂ ಸೆಲೆಕ್ಷನ್ ಮಾಡ್ಕೊಡಿ. ಅದಾದ ನಂತರ ಇಲ್ಲಿಂದ ಮದರ್ ಟಂಗ್ ಅಂತ ಕೇಳುತ್ತೆ, ಕನ್ನಡವನ್ನ ಸೆಲೆಕ್ಷನ್ ಮಾಡ್ಕೋಬೇಕು. ಅದಾದ ನಂತರ ಚಾಯ್ಸ್ ಲ್ಯಾಂಗ್ವೇಜ್ ಆಫ್ ಎಕ್ಸಾಮಿನೇಷನ್, ನಾನು ಕನ್ನಡದಲ್ಲಿ ಎಕ್ಸಾಮ್ ಬರೀಬೇಕು, ಓಕೆ ಸೆಲೆಕ್ಷನ್ ಮಾಡ್ಕೊಳ್ಳಿ. ಅದಾದ ನಂತರ ಪರ್ಮನೆಂಟ್ ವಿಸಿಬಿಲಿಟಿ ಮಾರ್ಕ್ ಏನಾದ್ರು ಇದೆಯಾ, ಏನು ಇಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ, ಯಾವುದು ಇಲ್ಲ ಅಂತ ಹೇಳ್ಬಿಡಿ, ಏನೂ ಇಲ್ಲ ನೋ ಅಂತ ಹೇಳ್ಬಿಡಿ. ಎರಡಕ್ಕೂ ಕೂಡ ನಾನು ಏನ್ ಮಾಡ್ತಾ ಇದ್ದೇನೆ, ನೋ ಅಂದ್ರೆ ಎರಡಕ್ಕೂ ಕೂಡ ನನಗೆ ಯಾವುದೋ ಒಂದು ಡಿಸಬಿಲಿಟಿ ಮಾರ್ಕರ್ ಆಗಿರ್ಬೋದು, ಒಂದು ಐಡೆಂಟಿಫಿಕೇಶನ್ ಮಾರ್ಕರ್ ಅಂತ ಇದಿರುತ್ತೆ. ಏನಾದ್ರೂ ನಿಮ್ಮ ಮುಖದ ಮೇಲೆ ಅಥವಾ ಕೈ ಮೇಲೆ ಏನಾದ್ರೂ ನಿಮ್ಮ ಒಂದು ಗಾಯಗಳಾಗಿತ್ತು ಅಂದ್ರೆ ಅದನ್ನ ಹಾಕ್ಬೇಕು. ಇಲ್ಲ ಅಂದ್ರೆ ನೋ ಅಂತ ಹೇಳ್ಬೋದು. ಯಾವುದೇ ರೀತಿಯಿಂದ ಇತ್ತು ಅಂದ್ರೆ ಹೇಳಿ, ಇಲ್ಲ ಅಂದ್ರೆ ನೋ ಅಂತ ಹೇಳ್ಬೋದು. ಇಲ್ಲ ಒಂದ್ ಕಡೆ ಏನೋ ಒಂದ್ ಕಡೆ ಗಾಯ ಇದೆ ಸರ್ ನನಗೆ ಒಂದು ಆಗಿದೆ ಅಂದ್ರೆ ನೀವು ಅದನ್ನ ಸಂಪೂರ್ಣವಾಗಿ ಬರಿಬೇಕು. ಲೆಫ್ಟ್ ಹ್ಯಾಂಡ್ ಅಥವಾ ಲೆಫ್ಟ್ ಸ್ಕಿನ್ ಆಗಿರ್ಬೋದು, ಮತ್ತೆ ತಲೆ ಆಗಿರ್ಬೋದು, ಏನ್ ಬೇಕಾದನ್ನ ಹಾಕ್ರಿ. ಇಲ್ಲ ಸರ್ ತಲೆ ಕೂದಲಾನಿಲ್ಲ ಅಂದ್ರೆ ಅದನ್ನು ಬರೆದು ಬಿಡ್ರಿ. ಓಕೆನಾ, ಇಲ್ಲಿ ಕಮ್ಯುನಿಟಿ ಅಂತ ಬಂದಿರತ್ತೆ, ಅವಾಗ ನೀವು ಯಾವ ಕಾಸ್ಟ್ ದಿಂದ ಬರ್ತಾ ಇದೀರ ಅಂತ ಕೇಳುತ್ತೆ. SC ಕಾಸ್ಟ್ ಅಂದ್ರೆ SC ಕಾಸ್ಟ್ ಅಂತ ಹಾಕೋಬೇಕು. ಇಲ್ಲ ಸರ್ ನಾನು ಬೇರೆ ಕಾಸ್ಟ್ ಇದ್ದೀನಿ ಅಂದ್ರೆ ನೀವೇನು OBC ಅಂತ ಕೂಡ ಸಂಪೂರ್ಣವಾಗಿ ಹಾಕೋಬೇಕು. ಇಲ್ಲಿ ನೀವು ಯಾವ ಕಾಸ್ಟ್ ಇಂದ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಿ ಆ ಒಂದು ಕಾಸ್ಟ್ ಅನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ಅಗ್ರಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಅದಾದ ನಂತರ ನೇಮ್ ಆಫ್ ದ ಕಾಸ್ಟ್ ಅಂತ ಬರುತ್ತೆ. ಆ ಒಂದು ಕಾಸ್ಟ್ ಯಾವ ಕಾಸ್ಟ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಿ, ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ ನಂಬರ್. ಅದಾದ ನಂತರ ಇಲ್ಲಿ ಅದರ ಜೊತೆಗೆ ಕಮ್ಯುನಿಟಿ ಆಫ್ ಸರ್ಟಿಫಿಕೇಟ್ ಇಶ್ಯೂ ಅಥಾರಿಟಿ ಅಂತ ಕೇಳುತ್ತೆ. ಅವಾಗ ನಾವು ಏನ್ ಮಾಡಬಹುದು, ಇಲ್ಲಿಂದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ ಸೆಲೆಕ್ಷನ್ ಮಾಡ್ಕೋಬಹುದು. ಓಕೆ, ತಹಶೀಲ್ದಾರ್ ಕಡೆಯಿಂದ ತಗೊಂಡಿರುವಂತ ಒಂದು ಸರ್ಟಿಫಿಕೇಟ್ ಆಗಿರುತ್ತೆ. ಇಶ್ಯೂ ಡೇಟ್ ಅನ್ನ ಸಂಪೂರ್ಣವಾಗಿ ನೀವೇನ್ ಮಾಡಬೇಕು, ಇಶ್ಯೂ ಸ್ಟೇಟ್ ಅಂತ ಬಂದಿರುತ್ತೆ, ಯಾವ ರಾಜ್ಯದಿಂದ ತಗೊಂಡಿದ್ದೀರಿ. ಅದಾದ ನಂತರ ನೀವು ಕಾಸ್ಟ್ ತಗೊಂಡಿರುವಂತ ಡೇಟ್ ಅನ್ನ ಸಂಪೂರ್ಣವಾಗಿ ಹಾಕೊಳ್ಳಿ. ಅದಾದ ನಂತರ ನೀವು ಮತ್ತೇನ್ ಮಾಡ್ತಾ ಇದ್ರಿ, ಫ್ರೀ ಒಂದು ಟ್ರಾವೆಲ್ ಅನ್ನ ತಗೋತಾ ಇದ್ದೀರಾ ಅಂತ ಕೇಳುತ್ತೆ. ಅವಾಗ ನೀವು ಎಕ್ಸಾಮ್ಗೆ ಅವಾಗ ನೀವು ಉಚಿತವಾಗಿ ಹೋಗಬಹುದು, ಎಸ್ ಅಂತ ಹೇಳ್ಬೇಕಾಗುತ್ತೆ. ಅದಾದ ನಂತರ ನೀವೇನ್ ಮಾಡಬೇಕು, ಪ್ಲೀಸ್ ಇನ್ಸಿಡೆನ್ಸ್ ಒಂದು ರೈಲ್ವೆ ಸ್ಟೇಷನ್ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ರೈಲ್ವೆ ಸ್ಟೇಷನ್ ಹೆಸರನ್ನ ಸಂಪೂರ್ಣವಾಗಿ ಬರೀಬೇಕು. ಅದಾದ ನಂತರ ನೀವೇನ್ ಮಾಡಬೇಕು, ಅಪ್ಲೋಡ್ ಯುವರ್ ವ್ಯಾಲಿಡ್ ಕಾಸ್ಟ್, ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು 500 KB ಒಳಗಡೆ ನೀವು ತಗೊಂಡು ಏನ್ ಮಾಡಬೇಕು, ಆ ಒಂದು ಕಾಸ್ಟ್ ಅನ್ನ ಸಂಪೂರ್ಣವಾಗಿ
ಸಂಪೂರ್ಣವಾಗಿ ಅಪ್ಲೋಡ್ ಮಾಡಬೇಕು. ಅದಾದ ನಂತರ ಮತ್ತೆ ನಾನು ಸ್ವಲ್ಪ ಕೆಳಗಡೆ ತಗೋತೇನೆ. ನೀವು ಜಸ್ಟ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ನೀವೇನ್ ಮಾಡಬಹುದು, ಒಂದು ಕಾಸ್ಟ್ ಅನ್ನ ಈ ರೀತಿಯಾಗಿ ತಗೊಂಡು ಅಪ್ಲೋಡ್ ಕೂಡ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಓಕೆ, ನೀವು ಅಪ್ಲೋಡ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಚೂಸ್ ಫೈಲ್ ಅಂತ ಬರುತ್ತೆ, ಸಂಪೂರ್ಣವಾಗಿ ಅಪ್ಲೋಡ್ ಮಾಡಬಹುದು. 500 KB ಒಳಗಡೆ PDF ಫೈಲ್ ಅನ್ನ ಅಪ್ಲೋಡ್ ಮಾಡಬೇಕಾಗಿರುವಂತದ್ದು. ಕೆಳಗಡೆ ನಿಮ್ಮ ಒಂದು ಪೋಸ್ಟಲ್ ಅಡ್ರೆಸ್ ಕೂಡ ನೀವು ಏನ್ ಮಾಡಬೇಕಾಗುತ್ತೆ, ಸಂಪೂರ್ಣವಾಗಿ ಹಾಕಬೇಕಾಗುತ್ತೆ. ಇಲ್ಲಿಂದ ನಿಮ್ಮ ಒಂದು ಸ್ಟೇಟ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ, ಡಿಸ್ಟ್ರಿಕ್ಟ್ ಅನ್ನ ಹಾಕೋಬೇಕು. ನೆಕ್ಸ್ಟ್ ಇಲ್ಲಿಂದ ಸೇಮ್ ಅಡ್ರೆಸ್ ಅನ್ನ ಹಾಕಬೇಕಾಗಿತ್ತು ಅಂದ್ರೆ ಪರ್ಮನೆಂಟ್ ಅಡ್ರೆಸ್ ಕೂಡ ಸೇಮ್ ಆಗಿ ಕೊಡಬೇಕಾಗುತ್ತೆ. ಅಡ್ರೆಸ್ ಅನ್ನ ಟೈಪ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಅಡ್ರೆಸ್ ಇದೆಯೋ, ಡಿಸ್ಟ್ರಿಕ್ಟ್ ಆಗಿರಬಹುದು, ಇವೆಲ್ಲವನ್ನು ಕೂಡ ನೀವು ಸಮಾಧಾನದಿಂದ ಏನ್ ಮಾಡಬೇಕು, ಸಂಪೂರ್ಣವಾಗಿ ಫಿಲ್ ಅನ್ನ ಮಾಡ್ಕೋಬೇಕು. ಓಕೆ, ಇಲ್ಲಿಂದ ನೀವೇನ್ ಮಾಡಬೇಕು, ನೀವು ಪಿನ್ ಕೋಡ್ ಹಾಕೋಬೇಕು. ಇಲ್ಲಿಂದ ಪ್ರೆಸೆಂಟ್ ಒಂದು ಅಡ್ರೆಸ್ ನಿಯರೆಸ್ಟ್ ಇರುವಂತ ಒಂದು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಎಲ್ಲವನ್ನು ಕೂಡ ಹಾಕಿದ ನಂತರ ಈ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಒಂದ್ಸಾರಿ ಪ್ರಿವ್ಯೂ ಮಾಡ್ಕೋಬೇಕಂದ್ರೆ ಕೊಟ್ಟಿರುವಂತ ಮಾಹಿತಿ ಸರಿಯಾಗಿ ಕೊಟ್ಟಿದ್ದೀವಿ ಇಲ್ಲ ಅಂತ ಒಂದ್ಸಾರಿ ಚೆಕ್ ಅನ್ನ ಮಾಡ್ಕೊಂಡು ಆಮೇಲೆ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ನಾನು ಸಂಪೂರ್ಣವಾಗಿ ಫಿಲ್ ಮಾಡ್ಕೊಂಡು ಮತ್ತೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ನಾವು ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿಂದ ಕೆಟಗರಿ ಡೀಟೇಲ್ಸ್ ಕೂಡ ಸಂಪೂರ್ಣವಾಗಿ ಕೇಳ್ತಾ ಇರುತ್ತೆ. ನಾವು ಏನ್ ಮಾಡಬೇಕು, ಎಕ್ಸ್ ಸರ್ವಿಸ್ ಮ್ಯಾನ್ ಡೀಟೇಲ್ಸ್ ಆಗಿದೆವಾ ಅಥವಾ ಪರ್ಸನಲ್ ಒಂದು ಡಿಸಬಿಲಿಟಿ ಮಾರ್ಕ್ ಏನಾದ್ರು ಇದೆಯಾ, ಅವೆಲ್ಲವನ್ನು ಕೂಡ ನಾವು ಏನ್ ಮಾಡಬೇಕು, ಇಲ್ಲಿ ಸಮಾಧಾನದಿಂದ ಸಂಪೂರ್ಣವಾಗಿ ಫಿಲ್ ಮಾಡಬೇಕು. ನೋ ಅಂತ ಹೇಳಿ ಎಕ್ಸ್ ಸರ್ವಿಸ್ ಮ್ಯಾನ್ ಕುಟುಂಬದಿಂದ ಬಂದಿದ್ದೀರಾ ಅಂತ ಕೇಳುತ್ತೆ, ನೋ ಅಂತ ಹೇಳ್ಬೇಕು. ಇಲ್ಲಿಂದ ಏನಾದ್ರೂ ಒಂದು ಪರ್ಸನಲ್ ಡಿಸಬಿಲಿಟಿ ಮಾರ್ಕ್ ಏನಾದ್ರು ಇದೆಯಾ ಅಂತ ಇತ್ತು ಅಂದ್ರೆ ನೋ ಅಂತ ಹೇಳ್ಬೇಕು. ಮತ್ತೆ ಇದರ ಜೊತೆಗೆ ಇಲ್ಲಿಂದ ಸ್ಕ್ರೈಬ್ ಅಂತ ಬರುತ್ತೆ. ಅಂದ್ರೆ ಸ್ಕ್ರೈಬ್ ಅಂದ್ರೆ ಇವತ್ತು ಅಂಗವಿಕಲ ಏನಾದ್ರು ಇತ್ತು ಅಂದ್ರೆ ನೀವು ಎಕ್ಸಾಮ್ ಗೆ ಇದ್ದಿರ್ತೀರಿ, ನಿಮ್ಮ ಬಾಜು ಇನ್ನೊಂದು ಪರ್ಸನ್ ತಗೊಂಡು ಅವರ ಒಂದು ಸಹಾಯ ತಗೊಂಡು ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಇದ್ದಿರುತ್ತೆ. ಹಾಗಾಗಿ ತಗೋತಾ ಇದ್ರೆ ಮಾತ್ರ ಅದನ್ನ ಅಪ್ಲೈ ಮಾಡಬೇಕು, ಇಲ್ಲ ಅಂದ್ರೆ ನೋ ಅಂತ ಹೇಳ್ಬೇಕಾಗತ್ತೆ. ನಾವಿಲ್ಲಿ ಕೆಳಗಡೆ ನೋಡ್ತೀವಿ ಎಕನಾಮಿಕಲ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಬರುತ್ತೆ. ಅಂದ್ರೆ EBC ಒಂದು ಡೀಟೇಲ್ಸ್ ಅನ್ನ ಹಾಕಿ ಅಂತ ಬರುತ್ತೆ. ಅವಾಗ ನೀವೇನ್ ಮಾಡ್ಬೇಕು, ಇದ್ರ ಮೇಲೆ ಸೆಲೆಕ್ಷನ್ ಮಾಡ್ಕೊಂಡು ಎಸ್ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಯಾಕೆ ಎಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಬೇಕಂದ್ರೆ ನೀವೇನಾದ್ರೂ BPL ಕುಟುಂಬದಿಂದ ಬಂದಿದ್ದವರು ಆಗಿದ್ದರೆ ಇದನ್ನ ಅಪ್ಲೈ ಮಾಡ್ಕೋಬೇಕು. ಅವಾಗ ಇಲ್ಲಿ ಒಂದು ಫ್ಯಾಮಿಲಿ ಇನ್ಕಮ್ ಏನಾಗಬೇಕು, 50,000 ಒಳಗಿರುವಂತಹ ಕುಟುಂಬದವರು ನೀವೇನಾದ್ರೂ ಇತ್ತು ಅಂದ್ರೆ ನೀವೇನ್ ಮಾಡ ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ ದಿಂದ ಬಂದಿರುವಂತವರು, ನಾವು ಹಿಂದುಳಿದ ಪ್ರದೇಶದಿಂದ ಬಂದಿರುವಂತ ಅಭ್ಯರ್ಥಿಗಳಾಗಿದ್ದೇವೆ ಸರ್, ನಮ್ಗೆ ಒಂದು ಫೀಸ್ ಅಲ್ಲಿ ಕೂಡ ನಮ್ಗೆ ಸ್ವಲ್ಪ ಕಡಿಮೆ ಆಗ್ಬೇಕು ಅನ್ನೋಂತ ಏನಾದ್ರು ಇತ್ತು ಅಂದ್ರೆ ನೀವು ಇದನ್ನ ಅಪ್ಲೈ ಮಾಡ್ಕೋಬಹುದು. ಓಕೆನಾ, ಇಲ್ಲದೆ ಇದ್ದಲ್ಲಿ ನೀವೇನ್ ಮಾಡಬಹುದು, ಇಲ್ಲ ಸರ್ ನಮ್ಮ ಒಂದು ಆದಾಯ ಜಾಸ್ತಿ ಇದೆ ಅಂದ್ರೆ ನೀವು ಜಾಸ್ತಿಯನ್ನ ಅಪ್ಲೈ ಮಾಡಬಹುದು. ಇಲ್ಲಿ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಡೀಟೇಲ್ಸ್ ಕೂಡ ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಓಕೆನಾ, ಅವಾಗ ನಾನು ಇದರ ಮೇಲೆ ಎಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಇಲ್ಲಿಂದ ನೀವೇನ್ ಎಸ್ ಮಾಡ್ತಿದ್ದಾನೆ, ನಿಮ್ಮ ಒಂದು BPL ಕಾರ್ಡಿನ ಒಂದು ನಂಬರ್ ಕೂಡ ಸಂಪೂರ್ಣವಾಗಿ ಹಾಕೋಬೇಕು. ರೇಷನ್ ಕಾರ್ಡಿನ ನಂಬರ್ ಹಾಕೊಳ್ಳಿ. ಅದಾದ ನಂತರ BPL ಕಾರ್ಡ್ ಅಂತ ನೀವು ಸೆಲೆಕ್ಷನ್ ಮಾಡ್ಕೊಂಡು ಡೇಟ್ ಆಫ್ ಇಶ್ಯೂ ಯಾವಾಗ BPL ಕಾರ್ಡ್ ತಗೊಂಡಿದ್ದೀರಿ ಅದನ್ನು ಕೂಡ ಸಂಪೂರ್ಣವಾಗಿ ಹಾಕಬೇಕಾಗುತ್ತೆ. ಎಲ್ಲವನ್ನು ಕೂಡ ಹಾಕಿದ ನಂತರ ಇಲ್ಲಿಂದ ಇನ್ನೊಂದು ಕೇಳುತ್ತೆ, ನೀವು ಏನಾದ್ರೂ ರೈಲ್ವೆ ಒಂದು ಎಂಪ್ಲಾಯ್ ಕೆಲಸ ಆಗಿ ಮಾಡ್ತಾ ಇದ್ದೀರಾ ಮೊದಲಿಗೆ ಅಂತ ಕೇಳುತ್ತೆ, ನೋ ಅಂತ ಹೇಳ್ಬೇಕು. ಅದಾದ ನಂತರ ಇಲ್ಲಿ ಕೆಳಗಡೆ ಕೇಳುತ್ತೆ ಕರೆಂಟ್ ಎಂಪ್ಲಾಯ್ ಡೀಟೇಲ್ಸ್ ಅಂತ ಕೇಳುತ್ತೆ, ನೀವೇನಾದ್ರೂ ಒಂದು ನೇಮ್ ಆಫ್ ದ ಒಂದು ಎಲ್ಲಾದ್ರೂ ಕೆಲಸ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ, ನಾಟ್ ಅಪ್ಲಿಕೇಬಲ್ ಅಂತ ಅಪ್ಲೈ ಮಾಡ್ಕೊಳ್ಳಿ. ಅದಾದ ನಂತರ ಡೀಟೇಲ್ಸ್ ಕೋರ್ಸ್ ಕಂಪ್ಲೀಟ್ ಆಟ್ ಒಂದು ಅಪರ್ಸೆಂಟ್ ಅಂದ್ರೆ ITI ಮುಗಿಸಿದವರಿಗೆ ಇದು ಅಪ್ಲೈ ಆಗಿರುತ್ತೆ. ನೀವೇನಾದ್ರೂ ITI ಕಂಪ್ಲೀಟ್ ಆಗಿತ್ತು ಅಂದ್ರೆ ಎಸ್ ಅಂತ ಹೇಳ್ಬೇಕು. ಇಲ್ಲ ಸರ್ ನಾನು SSLC ಮಾತ್ರ ಕಂಪ್ಲೀಟ್ ಆಗಿದೆ ಅಂದ್ರೆ ನೋ ಅಂತ ಹೇಳ್ಬೇಕಾಗತ್ತೆ. ಮತ್ತೆ ಇಲ್ಲಿ ಕೆಳಗಡೆ ಏನು ಕೇಳುತ್ತಪ್ಪ ಅಂದ್ರೆ ನೀವು ರೈಲ್ವೆ ಇಲಾಖೆಯಲ್ಲಿ ಏನಾದ್ರೂ ಒಂದು ಅಪ್ರೆಂಟಿಸ್ ಆಗಿ ಕೆಲಸವನ್ನ ಮಾಡಿದ್ದೀರಾ ಅಂತ ಕೇಳುತ್ತೆ. ಮಾಡಿತ್ತು ಅಂದ್ರೆ ಎಸ್ ಅಂತ ಹೇಳ್ಬೇಕು, ಇಲ್ಲ ಅಂದ್ರೆ ನೋ ಅಂತ ಹೇಳ್ಬೇಕು. ನಾನು ಯಾವುದೇ ರೀತಿಯಿಂದ ಒಂದು ಅಪ್ರೆಂಟಿಸ್ ಕೆಲಸ ಮಾಡಿಲ್ಲ ಅಂತ ನಾನೇನ್ ಮಾಡ್ತಾ ಇದ್ದೀನಿ, ನೋ ಅಂತ ಹೇಳ್ತಾ ಇದ್ದೀನಿ. ಸಪೋಸ್ ನೀವು ಕೆಲಸ ಮಾಡಿದ್ದಲ್ಲಿ ಎಸ್ ಅಂತ ಹೇಳ್ಬೇಕು. ಅದರ ಡೀಟೇಲ್ಸ್ ಅನ್ನ ನೀವು ಸಂಪೂರ್ಣವಾಗಿ ಅಂದ್ರೆ ಯಾವುದರಲ್ಲಿ ಟ್ರೈನಿಂಗ್ ಅನ್ನ ತಗೊಂಡಿದ್ದೀರಿ ಅವೆಲ್ಲವನ್ನು ಕೂಡ ನೀವೇನ್ ಮಾಡಬೇಕು, ಅದರ ಡೇಟ್ ಆಗಿರ್ಬೋದು ಎಲ್ಲವನ್ನು ಕೂಡ ಸಮಾಧಾನದಿಂದ ಸಂಪೂರ್ಣವಾಗಿ ಫಿಲ್ ಮಾಡಬೇಕು. ನಾನು ನೋ ಅಂತ ತಗೋತಾ ಇದ್ದೀನಿ. ಅದಾದ ನಂತರ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಅಂದ್ರೆ ರೀಫಂಡ್ ಆಗ್ಬೇಕಲ್ಲ, ನೀವು ಕೊಟ್ಟಿರುವಂತಹ ಹಣ ನಿಮಗೆ ವಾಪಸ್ ಬರಬೇಕಾಗಿತ್ತು ಅಂದ್ರೆ ಇಲ್ಲಿ ಬ್ಯಾಂಕಿನ ಒಂದು ಡೀಟೇಲ್ಸ್ ಕೂಡ ನೀವು ಸಂಪೂರ್ಣವಾಗಿ ಹಾಕಬೇಕಾಗತ್ತೆ. ಹಾಕಿದ ನಂತರ ನೀವೇನ್ ಮಾಡಬೇಕು, ಇಲ್ಲಿ ಕಂಪ್ಲೀಟ್ ಎಲ್ಲ ಒಂದು ಮಾಹಿತಿಯನ್ನ ಸರಿಯಾಗಿ ಹಾಕಿದ ನಂತರ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ನಾನು ಫಿಲ್ ಮಾಡ್ಕೊಂಡು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ನೋಡಬಹುದು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ. ನಿಮ್ಮೊಂದು ಕ್ವಾಲಿಫಿಕೇಶನ್ ಡೀಟೇಲ್ಸ್ ಕೂಡ ಕೇಳುತ್ತೆ, ನೀವು ITI ಮುಗಿಸಿದ್ದೀರಾ ಅಥವಾ ಮ್ಯಾಟ್ರಿಕ್ಯುಲರ್ SSLC ಪಾಸ್ ಆಗಿದ್ದೀರಾ ಅಂತ ಕೇಳುತ್ತೆ. ಅವಾಗ ನಾನು SSLC ಪಾಸ್ ಆಗಿರೋದ್ರಿಂದ ಈ ಒಂದು ಆಪ್ಷನ್ಸ್ ಅನ್ನ ಸೆಲೆಕ್ಷನ್ ಮಾಡ್ಕೋತಾ ಇದ್ದೇನೆ. ಮಾಡಿದ ನಂತರ ಇಲ್ಲಿ ಕೇಳುವಂತ ನಿಮ್ಮ ಒಂದು ಡೀಟೇಲ್ಸ್ ಅಂದ್ರೆ SSLC ಒಂದು ಪಾಸ್ ಎಲ್ಲಿ ಆಗಿದ್ದೀರಾ ಅಂತ ಕೇಳುತ್ತೆ. ಅವೆಲ್ಲವನ್ನು ಕೂಡ ಸಮಾಧಾನದಿಂದ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋಬೇಕು. ಕರ್ನಾಟಕ ಆಗಿರ್ಬೋದು, ಬೋರ್ಡ್ ಆಗಿರ್ಬೋದು. ಅದಾದ ನಂತರ ಡೇಟ್ ಆಫ್ ಪಾಸಿಂಗ್ ಆಗಬೇಕು. ನಿಮ್ಮ ಒಂದು SSLC ಪಾಸ್ ಆಗಿರುವಂತ ನಿಮ್ಮ ಒಂದು ಹಾಲ್ ಟಿಕೆಟ್ ಅಂದ್ರೆ ಒಂದು ರೂಲ್ ನಂಬರ್ ಅಂತ ಇದ್ದಿರುತ್ತೆ, ಅದನ್ನ ಹಾಕೊಳ್ಳಿ. ಅದಾದ ನಂತರ ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ತಗೊಂಡಿರುವಂತ ಒಂದು ಸೀರಿಯಲ್ ನಂಬರ್ ಅಂತ ಇದ್ದಿರುತ್ತೆ, ಅದನ್ನು ಕೂಡ ಸಂಪೂರ್ಣವಾಗಿ ಇಲ್ಲಿಂದ ಮೆನ್ಷನ್ ಮಾಡಬೇಕು. ಮಾಡಿದ ನಂತರ ಮತ್ತೆ ಇನ್ನಿತರ ಏನಾದ್ರು ನೀವು ದಾಖಲೆಗಳನ್ನ ಅಂದ್ರೆ ಬೇರೆ ಮತ್ತೆ ಏನಾದ್ರು ಕೋರ್ಸ್ ಗಳನ್ನ ಕಲ್ತಿದ್ದೀರಾ ಅಂತ ಕೇಳುತ್ತೆ, ಅವಾಗ ಆಡ್ ಮಾಡಬಹುದು. ಇಲ್ಲ ಸರ್
ಇಷ್ಟೇ ಕಲ್ತಿದ್ದೀನ ಅಂದ್ರೆ ನೀವು ನೆಕ್ಸ್ಟ್ ಮೇಲೆ ಸಂಪೂರ್ಣವಾಗಿ ಹಾಕಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಸಂಪೂರ್ಣವಾಗಿ ನೋಡಬಹುದು ನಮ್ಮ ಒಂದು ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ಹಾಕಿದ ನಂತರ ನೀವು ಆಡ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಆಡ್ ಆಗುತ್ತೆ. ಅಡಿಷನಲ್ ಡೀಟೇಲ್ಸ್ ಮತ್ತೆ ಏನಾದ್ರು ಐಟಿ ಅನ್ನ ಪಾಸ್ ಆಗಿತ್ತು ಅಂದ್ರೆ ಮತ್ತೆ ನೀವು ಐಟಿ ಅನ್ನ ಸೆಲೆಕ್ಷನ್ ಮಾಡ್ಕೊಂಡು ಆಡ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಸಂಪೂರ್ಣವಾಗಿ ಡೀಟೇಲ್ಸ್ ಅನ್ನ ಆಡ್ ಮಾಡ್ಕೋಬಹುದು. ಅದಾದ ನಂತರ ಮತ್ತೆ ನೀವೇನ್ ಮಾಡಬೇಕು, ಮುಂದಿನ ವಿಧಾನಕ್ಕೆ ನಾವು ನೆಕ್ಸ್ಟ್ ಮೇಲೆ ಸಂಪೂರ್ಣವಾಗಿ ಅಂದ್ರೆ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಹಾಕಿದ ನಂತರ ನಿಮ್ಮ ಒಂದು ಇಲ್ಲಿಂದ ನೆಕ್ಸ್ಟ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಸಂಪೂರ್ಣವಾಗಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದ ನಂತರ ಇಲ್ಲಿಂದ ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ನಾವೇನ್ ಮಾಡಬೇಕಾಗುತ್ತೆ ಅಂದ್ರೆ ನಮ್ಮ ಒಂದು ಫೋಟೋ ಕೂಡ ಸಂಪೂರ್ಣವಾಗಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋ ಮತ್ತೆ ನಮ್ಮ ಒಂದು ಸಿಗ್ನೇಚರ್ ಗಳನ್ನ ಎರಡಕ್ಕೂ ಕೂಡ ನಾವೇನ್ ಮಾಡಬೇಕು 140 ಪಿಕ್ಸೆಲ್ ಒಳಗಡೆ ನಾವೇನ್ ಮಾಡಬೇಕಾಗುತ್ತೆ, ಸಿಗ್ನೇಚರ್ ಮತ್ತೆ ಫೋಟೋವನ್ನ ಸಂಪೂರ್ಣವಾಗಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಆ ಒಂದು ಫೋಟೋ ಕೂಡ ನನ್ನ ಒಂದು ಮೊಬೈಲ್ ಅಥವಾ ನಿಮ್ಮ ಒಂದು ಕಂಪ್ಯೂಟರ್ ಅಲ್ಲಿ ಇಟ್ಕೊಂಡಿದ್ದೀರಾ ಅಂದ್ರೆ ನೀವು ಬ್ರೌಸರ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಸಂಪೂರ್ಣವಾಗಿ ನಿಮ್ಮ ಕಂಪ್ಯೂಟರ್ ಅಲ್ಲಿ ಇರುವಂತಹ ಒಂದು ಫೋಟೋವನ್ನ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಇಲ್ಲಿಂದ ಅಪ್ಲೋಡ್ ಅನ್ನ ಮಾಡ್ಕೋಬಹುದು. ಅದೇ ರೀತಿಯಾಗಿ ನಿಮ್ಮ ಸಿಗ್ನೇಚರ್ ಕೂಡ ಸಂಪೂರ್ಣವಾಗಿ ಅಪ್ಲೋಡ್ ಮಾಡ್ಕೋಬಹುದು. ಓಕೆ, ನಾನು ಎರಡನ್ನು ಕೂಡ ಸಂಪೂರ್ಣವಾಗಿ ಅಪ್ಲೋಡ್ ಮಾಡಿದ ನಂತರ ಮತ್ತೆ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಅದು ಎಷ್ಟು MB ಒಳಗೆ ಇರಬೇಕು ಅನ್ನುವಂತ ಮಾಹಿತಿ ಕೂಡ ಇಲ್ಲಿ ಸಂಪೂರ್ಣವಾಗಿ ನಿಮಗೆ ಕೊಟ್ಟಿರ್ತಾರೆ. ಇದೇ ಒಂದು ಸೈಜ್ ಒಳಗಡೆ ಇದೇ ಒಂದು MB ಒಳಗಡೆ ನೀವು ಫೋಟೋ ಮತ್ತೆ ಸಿಗ್ನೇಚರ್ ಗಳನ್ನ ಸಂಪೂರ್ಣವಾಗಿ ಅಪ್ಲೋಡ್ ಮಾಡಬೇಕು. ಓಕೆ, ಮಾಡಿದ ನಂತರ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಓಕೆ, ಸಂಪೂರ್ಣವಾಗಿ ನಾವು ಈ ಒಂದು ಅಪ್ಲಿಕೇಶನ್ ಸಲ್ಲಿಸಿದ ನಂತರ ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ, ಸೆಲೆಕ್ಟ್ RRB ಅಂದ ಪೋಸ್ಟ್ ಗಳನ್ನ ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ಅವಾಗ ಮೊದಲನೇ ಆಪ್ಷನ್ಸ್ ನೀವು ಎಲ್ಲಿ ಕೊಡ್ತೀರಿ ಅನ್ನುವಂತ ಮಾಹಿತಿ ಕೂಡ ನೀವು ಒಂದು ಚೂಸ್ ಅನ್ನ ಮಾಡಬೇಕಾಗುತ್ತೆ. ಸ್ವಲ್ಪ ನಾನು ಕೆಳಗಡೆ ಬರ್ತೇನೆ, ಇಲ್ಲಿ ನೋಡಬಹುದು. ಅಂದ್ರೆ ಮೊದಲನೇದಾಗಿ ಯಾವ್ದನ್ನ ಮಾಡ್ತೀರಿ ಅದನ್ನು ಕೂಡ ಸಂಪೂರ್ಣವಾಗಿ ನಿಮ್ಗೆ ಈ ಕಡೆ ಬರ್ತಾ ಇರತ್ತೆ. ಅವಾಗ ಪ್ಲಸ್ ಮೇಲೆ ನೀವು ಈ ರೀತಿಯಾಗಿ ಕ್ಲಿಕ್ ಮಾಡ್ತಾ ಹೋದ್ರೆ ಏನ್ ಮಾಡ್ಕೋಬಹುದು, ಸಂಪೂರ್ಣವಾಗಿ ಇವೆಲ್ಲವನ್ನು ಕೂಡ ನೀವೇನ್ ಮಾಡ್ಬೇಕು, ಫಿಲ್ ಮಾಡ್ತಾ ಹೋಗ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ಓಕೆ, ಸಂಪೂರ್ಣವಾಗಿ ಹಾಕಿದ ನಂತರ ಮತ್ತೆ ನಾನು ಸ್ವಲ್ಪ ಈ ಒಂದು ಪೇಜ್ ಅನ್ನು ಕೆಳಗಡೆ ತಗೋತೇನೆ. ಕೆಳಗಡೆ ತಗೋತಿದ್ದಾನೆ ಈ ಒಂದು ಡಿಕ್ಲರೇಷನ್ ಬಾಕ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿ ಪ್ಲೇಸ್ ಅಂದ್ರೆ ಎಲ್ಲಿಂದ ಅರ್ಜಿ ಸಲ್ಲಿಸ್ತಾ ಇದೀರಿ ಅದನ್ನು ಕೂಡ ನೀವು ಸಂಪೂರ್ಣವಾಗಿ ಬರೆದು ನೀವೇನ್ ಮಾಡ್ಬೇಕು, ಪ್ರಿವ್ಯೂ ಒನ್ ಅಪ್ಲಿಕೇಶನ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಹಾಕಿದ ನಂತರ ಇಲ್ಲಿಂದ ಪ್ರಿವ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ನೀವು ನೋ ಅಂತ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಮಾಡಿದ ನಂತರ ನೋಡಬಹುದು ಸಂಪೂರ್ಣವಾಗಿ ನೀವು ಹಾಕಿರುವಂತಹ ಅಪ್ಲಿಕೇಶನ್ ಸಂಪೂರ್ಣವಾಗಿ ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಕಂಪ್ಲೀಟ್ ಆಗಿ ನೀವು ಸಲ್ಲಿಸಿರುವಂತಹ ಒಂದು ಅಪ್ಲಿಕೇಶನ್ ಒಂದು ರಿವ್ಯೂ ಕೂಡ ನೀವು ಸಂಪೂರ್ಣವಾಗಿ ನೋಡ್ಕೋಬಹುದು. ಈ ಒಂದು ಪೇಜ್ ಅನ್ನು ಸ್ವಲ್ಪ ನಾನು ಕೆಳಗಡೆ ತಗೋತೇನೆ. ಸಂಪೂರ್ಣವಾಗಿ ನೀವು ಅಪ್ಲಿಕೇಶನ್ ಸಲ್ಲಿಸಿದ ನಂತರ ಎಲ್ಲವನ್ನು ಕೂಡ ಸರಿಯಾಗಿ ಚೆಕ್ ಮಾಡ್ಕೊಂಡು ಈ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಫೈನಲ್ ಆಗಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಏನಾದ್ರೂ ಮಿಸ್ಟೇಕ್ ಆಗಿತ್ತು ಅಂದ್ರೆ ಎಡಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಎಲ್ಲಿ ಮಿಸ್ಟೇಕ್ ಆಗಿದೆ ಅದನ್ನ ಸರಿಪಡಿಸಿಕೊಂಡು ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇವತ್ತು RRB ಒಂದು ಅಪ್ಲಿಕೇಶನ್ ವನ್ನ ಸಂಪೂರ್ಣವಾಗಿ ಫಿಲ್ ಮಾಡಬಹುದು. ಸಂಪೂರ್ಣವಾಗಿ ಹಾಕಿದ ನಂತರ ನಾನು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಓಕೆ, ಸಂಪೂರ್ಣವಾಗಿ ಸಬ್ಮಿಟ್ ಮಾಡಿದ ನಂತರ ಇಲ್ಲಿ 250 ರೂಪಾಯಿನ ಅಮೌಂಟ್ ಕೂಡ ಒಂದು ಚಾನಲ್ ಕೂಡ ಸಂಪೂರ್ಣವಾಗಿ ಕಟ್ಟಬೇಕಾಗುತ್ತೆ. ಅವಾಗ ಪೇ ವಿತ್ SBI ಪೇ ಅಂತ ಇದ್ದಿರುತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವು ಫೈನಲ್ ಆಗಿ ಅಮೌಂಟ್ ಕಟ್ಟುವಂತದ್ದು ಬಹಳ ಸುಲಭವಾಗಿದ್ದಿರುತ್ತೆ. ಎಲ್ಲರೂ ಕೂಡ ನೀವು ಆನ್ಲೈನ್ ಮುಖಾಂತರ ಪೇಮೆಂಟ್ ಅನ್ನ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ ಸಂಪೂರ್ಣವಾಗಿ ಸಕ್ಸಸ್ಫುಲ್ ಆಗಿ ಮಾಡಿಕೊಂಡು ಒಂದು ಅಕ್ಲೋಸ್ಮೆಂಟ್ ರೆಸಿಪ್ಟ್ ಕೂಡ ನೀವು ಸಂಪೂರ್ಣವಾಗಿ ಪಡಿಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅನ್ಕೋತಾ ಅದನ್ನ ಯಾವಾಗ ನೀವು ಈ ಒಂದು ಅಪ್ಲಿಕೇಶನ್ ಅಮೌಂಟ್ ಅನ್ನ ಫಿಲ್ ಮಾಡ್ತೀರೋ ಅವಾಗ ನಿಮ್ಮ ಒಂದು ಅಪ್ಲಿಕೇಶನ್ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿರುತ್ತೆ. ನೀವು ಅಮೌಂಟ್ ಅನ್ನ ಪೇ ಮಾಡಲಿಲ್ಲ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿರುವುದಿಲ್ಲ, ಯಾಕಂದ್ರೆ ಇಲ್ಲಿ ಚಾನಲ್ ಕಟ್ಟಬೇಕಾಗ್ತದೆ. ಓಕೆ, ಸಂಪೂರ್ಣವಾಗಿ ನೀವು ಪೇ ವಿತ್ SBI ಒಂದು ಇಮೇಲ್ ಆಗಿರ್ಬೋದು ಅಥವಾ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು ಅಥವಾ ಸ್ಕ್ಯಾನರ್ ಮಾಡೋ ಮುಖಾಂತರ ಕೂಡ ನೀವು ಸಂಪೂರ್ಣವಾಗಿ ಅಮೌಂಟ್ ಅನ್ನ ಪೇ ಮಾಡಬಹುದು. ಇಲ್ಲ ಅಂದ್ರೆ ಬ್ಯಾಂಕ್ DD ಕೂಡ ತಗೊಂಡು ನೀವು ಸಂಪೂರ್ಣವಾಗಿ ಪೇ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅನ್ಕೋತಾ ಅದನ್ನ ಇದೇ ರೀತಿಯಾಗಿ ನಾನು ಮಾಡೋದು ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ